ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಅಡಿಸನ್ ವ್ಲಾಗ್ಸ್. ನಾವಿವತ್ತು ನಮ್ಮ ಚಾನಲಲ್ಲಿ ಒಂದು ಅದ್ಭುತವಾದಂತಹ ಒಂದು ರವೆ ಉಂಡೆ ಮಾಡೋಣ ಬನ್ನಿ. ಇದಂತೂ ಬಾಯಲ್ಲಿ ಇಟ್ಟಿದ ತಕ್ಷಣ ಕರ್ಗೋಗುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಅದನ್ನು ಯಾವ ಥರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಇದನ್ನು ನಾವು ಅಂದರೆ ಪ್ರಥಮ ಏಕಾದಶಿಗೆ ಪಾಕದ ಉಂಡೆ ಮತ್ತು ಈ ರವೆ ಉಂಡೆನ ಎರಡನ್ನೂ ಮಾಡ್ತೀವಿ ನಾವು. ಇದನ್ನು ಯಾವ ಥರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ರವೆನ ಹುರ್ಕೊಳ್ಳೋಕ್ಕೆ ಒಂದು ಬಾಣಲಿ ಇಟ್ಕೊಳ್ಳೋಣ. ಮೊದಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ತುಪ್ಪ ಮೆಲ್ಟ್ ಆಗೋ ಒಳಗಡೆ ನೀವು ನನ್ನ ವೀಡಿಯೋಸ್ಗೊಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋವಂಥವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಬನ್ನಿ, ಇಲ್ಲಿ ತುಪ್ಪ ಕರಗಿದೆ ಅಲ್ವಾ. ಸೊ ಇವಾಗ ಗೋಡಂಬಿ ಇದೊಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರಲಿ. ನೋಡಿ, ಈ ಥರ ಕ್ಲೀನಾಗಿ ಕೆಂಪು ಹುರ್ಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ದ್ರಾಕ್ಷಿ, ಇದು ಅಷ್ಟೇ ಕ್ಲೀನಾಗಿ ಎಲ್ಲನೂ ಕೆಂಪಿಗೆ ಹುರ್ಕೊಳ್ಳೋಣ. ಇದೊಂದು 3-4 ಸೆಕೆಂಡ್ ಒಳಗಡೆ ಕ್ಲೀನಾಗಿ ಚೆನ್ನಾಗಿ ರೋಸ್ಟ್ ಆಗೋಗುತ್ತೆ. ನೋಡಿ, ಈ ಥರ ಆಯ್ತಲ್ಲ. ಇಲ್ಲಿ ನಾನು 1 ಕಪ್ಪಷ್ಟು ಸಣ್ಣ ರವೆ, ಅಂದರೆ ಬೊಂಬಾಯಿ ರವೆ ಅಂತೀವಲ್ಲ ನಾವು, ಆ ರವೆನ ತೊಗೊಂಡಿದ್ದೀನಿ. ಇಲ್ಲಿ 1 ಕಪ್ಪಷ್ಟು ತೊಗೊಂಡಿದ್ದೀನಿ ನಾನು. ಇದನ್ನು ಲೋ ಫ್ಲೇಮಲ್ಲಿ ಕೆಂಪಗೆ ಇದರಲ್ಲೇ ಹುರ್ಕೋಬೇಕು. ಈ ತುಪ್ಪದಲ್ಲೇ ಕ್ಲೀನಾಗಿ ಕೆಂಪಗೆ ಹುರ್ಕೋಬೇಕು. ನೋಡಿ, ಈ ಥರ ಇನ್ನು ಹುರಿಬೇಕು. ಇನ್ನು ಸ್ವಲ್ಪ ಕ್ಲೀನಾಗೆಲ್ಲ ಹುರ್ಕೊಳ್ಳೋಣ. ನೋಡಿ, ಈಗ ಆಗಿದೆ. ಈಗ ಒಂದು ಅರ್ಧ ಕಪ್ಪಷ್ಟು ಒಣ ತೆಂಗಿನಕಾಯಿ ತುರಿ, ಒಣಗಿರುವಂತಹ ತೆಂಗಿನಕಾಯಿ ತುರಿನ ಕ್ಲೀನಾಗಿ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಒಂದು 3/4 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಳ್ಳೋಣ. ಸಕ್ಕರೆನ ಸೇರಿಸ್ಕೊಂಡು ಇದೆಲ್ಲ ಕ್ಲೀನಾಗಿ ಈ ರವೆ, ಈ ಕೊಬ್ಬರಿ ಮತ್ತು ಈ ಸಕ್ಕರೆ 3 ಕ್ಲೀನಾಗಿ ಮಿಕ್ಸ್ ಆಗೋ ಥರ ಕ್ಲೀನಾಗೆಲ್ಲ ಕಲಿಸ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಸ್ವಲ್ಪ ನಾನಿಲ್ಲೊಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಸೇರಿಸ್ತಿದ್ದೀನಿ. ಇದನ್ನು ಅಷ್ಟೇ ಈ ಫ್ಲೇವರ್ ಎಲ್ಲ ಕ್ಲೀನಾಗಿ ಹಿಡ್ಕೊಳ್ಳೋ ಥರ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಈಗ ಸ್ಟವ್ ಮೇಲಿಂದ ಕೆಳಗಡೆಗೆ ಇಳಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಎಲ್ಲ ಕ್ಲೀನಾಗಿ ಕೈಯಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಅಂದರೆ ಬಿಸಿ, ತುಂಬ ಬಿಸಿ ಇದ್ದಾಗ ಬೇಡ, ಒಂದು ಸ್ವಲ್ಪ ತಣ್ಣಕ್ಕಾದಮೇಲೆ ಕಾದಿಸ್ಕೊಂಡು ತಣ್ಣಗಾಗಿರೋಂಥ ಹಾಲನ್ನು ಸೇರಿಸ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ರೀತಿ ಕಟ್ಕೊಳ್ಳೋದು. ಪ್ರತಿ ಉಂಡೆಗೂ ಆ ದ್ರಾಕ್ಷಿ ಮತ್ತು ಆ ಗೋಡಂಬಿ ಬರೋ ಥರ ನೋಡಿಕೊಂಡು ಕ್ಲೀನಾಗೆಲ್ಲ ಉಂಡೆ ಕಟ್ಕೊಂಡ್ಬಿಡೋಣ. ಈಸಿಯಾಗಿ ಆಗೋಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಈ ಥರ ಎಲ್ಲ ಕ್ಲೀನಾಗಿ ಪ್ರೆಸ್ ಮಾಡ್ಕೊಂಬಿಟ್ಟು ಈ ಥರ ಉಂಡೆ ಕ್ಲೀನಾಗಿ ಕಟ್ಕೊಂಬಿಡಿ. ತುಂಬ ಈಸಿಯಾಗಿ ಆಗೋಯಿತು. ಇದನ್ನು ನಾವು ಪ್ರಥಮ ಏಕಾದಶಿಗೆ ಮತ್ತು ಶಿವರಾತ್ರಿ ಹಬ್ಬಕ್ಕೆ ನಾವು ದೇವ್ರಿಗೆ ನೈವೇದ್ಯಕ್ಕೆ ಅಂತ ಮಾಡ್ತೀವಿ. ಇದೇ ಥರ ಎಲ್ಲ ಮಾಡ್ಕೊಂಬಿಡೋಣ ಬನ್ನಿ. ನಾನು ಇದಂತೂ ಬಾಯಲ್ಲಿಟ್ರೆ ಹಂಗೆ ಎಷ್ಟು ಕ್ಲೀನಾಗಿ ಕರ್ಗೋಗುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಈ ಟೇಸ್ಟು. ರವೆ ಲಡ್ಡು ಅಂದಮೇಲೆ ಎಲ್ರಿಗೂ ಇಷ್ಟನೇ ಇರುತ್ತೆ. ಮೇ ಬಿ ಇಷ್ಟ ಇಲ್ದಿದ್ದವ್ರಂತೂ ಯಾರೂ ಇರೋಲ್ಲ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ನೀವು ನನ್ನ ವಿಡಿಯೋ ಮುಗಿಯೋ ಒಳಗಡೆ ಒಂದು ಲೈಕ್ ಒಂದು ಕಮೆಂಟ್ನ ಹೇಳಿದಾಗ ನನಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು.